ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಸಿಬ್ಬಂದಿಯ ಕೊರತೆಯಿಂದ ಖಾತೆದಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಈ ಕೂಡಲೇ ಸಂಬಂಧಿಸಿದವರು ಕ್ರಮ ಕೈಗೊಳ್ಳಬೇಕು. ಬ್ಯಾಂಕಿನಲ್ಲಿ ಸುಮಾರು 1 ಲಕ್ಷ ಖಾತೆಗಳು ಹೊಂದಿರುತ್ತವೆ. ಈ ಬ್ಯಾಂಕಿಗೆ ಹೋದರೆ ನಮ್ಮ ಸಮಸ್ಯೆಗಳನ್ನು ಯಾರೂ ಕೇಳುತ್ತಿಲ್ಲ. ಮೇಲಾಗಿ ಸುಮಾರು 20 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸಬೇಕು. ಆದರೆ ಕೇವಲ 5 ಸಿಬ್ಬಂದಿ ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯಾಂಕಿನಲ್ಲಿರುವ ಸಿಬ್ಬಂದಿಗಳಿಗೆ ಖಾತೆದಾರರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಎಂದು ತಿಳಿದಿರುವುದಿಲ್ಲ. ಈ ಬ್ಯಾಂಕಿನಲ್ಲಿ ಖಾತೆ ಮಾಡಿಸಿದ್ದು ನಮಗೆ ಸಂಕಟವಾಗುತ್ತಿದೆ. ಇಲ್ಲಿ ಕೆಲಸ ಮಾಡುವವರಿಗೆ ಮೊದಲನೆಯದಾಗಿ ಕನ್ನಡ ಭಾಷೆ ಬರುವುದಿಲ್ಲ. ಗ್ರಾಮೀಣ ಪ್ರದೇಶದಿಂದ ಬರುವ ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗುತ್ತಿದೆ. ಮೇಲಾಗಿ ಬ್ಯಾಂಕ್ 2ನೇ ಮಹಡಿಯಲ್ಲಿರುವುದರಿಂದ ಇಳಿ ವಯಸ್ಸಿನವರಿಗೆ ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿದೆ. ಬ್ಯಾಂಕನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಮತ್ತು ಇದ್ದ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಿ ಖಾತೆದಾರರ ಜೊತೆಯಲ್ಲಿ ಸಭ್ಯ ವರ್ತನೆ ಮಾಡುವವರನ್ನು ನೇಮಕ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಬಟ್ ಸ್ಟಾಪ್ ಬೇಕಾಗಿದೆ. ಆಕ್ಚುಲಿ 20 ಸ್ಟಾಪ್ ಇರಬೇಕು. ಇನ್ನೂ ಸ್ಟಾಪ್ 5 ಸ್ಟಾಪ್ ನಾಗಿರೋ ಪ್ರಾಬ್ಲಮ್ ಹೆಂಗಿದೆ ಅಂದ್ರೆ, ಒಂದು ಜಾಗಕ್ಕೆ ಹೋಗ್ಬೇಕಂತವ್ರು ಮರದಿಟ್ಟು ಕೂಡ್ತಾ ಇಲ್ಲ ಯಾರು. ನಾವು ಯಾರಿಗೆ ಕೇಳಿದ್ರೆ ಅವ್ರು ಏನ್ ಗೊತ್ತಿಲ್ಲ ಸರ್ ಆ ಕಡೆ ಹೋಗಿರಿ ಅಂತಾರ. ಇದೊಂದು ಸಮಸ್ಯೆ. ಇದ್ರ ಜೊತೆಗೆ ಇಲ್ಲಿ 1-2 ಜನ ಕನ್ನಡ ಬಿಟ್ರೆ ಯಾರಿಗೂ ಕನ್ನಡನೇ ಬರಲ್ಲ. ಮತ್ತೆ ಇದು ಕರ್ನಾಟಕದಾಗಿದ್ದು ಬೇರೆ ಭಾಷೆ ತಂದು ಇಲ್ಲಿಟ್ಟು ಈಗ ನಮ್ಗೆ ಏನೇ ಹೇಳ್ಬೇಕಾದ್ರೆ ರೈತರು ಬರ್ತಾರೆ. ಸಿಕ್ಕಾಪಟ್ಟೆ ನ್ಯಾಷನಲೈಸ್ ಬ್ಯಾಂಕ್ ಇದು. ರೈತರು ಮತ್ತು ಬರ್ತಾರೆ. ಅವ್ರು ಹೇಳ್ಬೇಕಾಗಿದ್ದನ್ನ ಇವ್ರಿಗೆ ತಿಳಿಯಲ್ಲ, ಇವ್ರು ಹೇಳ್ಬೇಕಾಗಿತ್ತು ಅವ್ರು ತಿಳಿಯಲ್ಲ. ಈ ರೀತಿ ರೈತರಿಗೂ ಮತ್ತು ಜನಸಾಮಾನ್ಯ